ಸ್ವಾಗತ. ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಭೂಮಿಕಾ ಮನೆಗೆ ಬರ್ತಾಳೆ, ತುಂಬ ಖುಷಿಯಾಗುತ್ತೆ. ಈ ಕಡೆ ಭಾಗ್ಯಗೆ ಶಕುಂತಲಾ ತುಂಬಾ ಪ್ಲ್ಯಾನ್ ಮಾಡಿ ಹೇಗಾದರೂ ಮಾಡಿ ಅದರಲ್ಲಿ ವಿಷಾನ ಹಾಕಿ ತಿನ್ನಿಸಿ ಅವಳನ್ನ ಹೇಗಾದರೂ ಕೊಲೆ ಮಾಡಬೇಕು ಅಂತ ಹಣ್ಣಲ್ಲಿ ವಿಷ ಬೆರೆಸ್ಕೊಂಡು ತಿನ್ಸಕ್ಕೆ ಬಂದರೆ ಭಾಗ್ಯಗೆ ಅವಳು ಕುತಂತ್ರ ಗೊತ್ತಿಲ್ವಾ. ಭಾಗ್ಯ ಇವಳಿಂದಾನೇ ಇಷ್ಟೊಂದೆಲ್ಲ ನೋವು ಸಂಕಟ ಅನುಭವಿಸಿ ಮಗನಿಂದ ದೂರ ಆಗಿರೋದು. ಹೀಗಾಗಿ ಉಣ್ಸಕ್ಕೆ ಬಂದಿರೋದು ತುತ್ತನ್ನು ಅವಳ ಮುಖಕ್ಕೆ ಬಿಸಾಕ್ತಾಳೆ. ಈ ಕಡೆ ಏನೋ ಗೊತ್ತಿಲ್ಲದಿರುವಂಥ ಭಾಗ್ಯನ ಮಗಳಿಗೆ ತುಂಬ ಶಾಕ್ ಆಗುತ್ತೆ. ಅವಳನ್ನ ದೇವರು ಅಂತ ತಿಳ್ಕೊಂಡಿರ್ತಾಳೆ ಶಕುಂತಲಾ ಅಮ್ಮನ್ನ. ನೋಡಮ್ಮ, ಇವರು ನಮ್ಮವರೇ, ನಿಂಗೆ ಊಟ ಮಾಡ್ಸಕ್ಕೆ ಬಂದಿದ್ದಾರಮ್ಮ, ನೋಡಮ್ಮ ಇಲ್ಲಿ. ಅಮ್ಮ ಭಯಪಡಬೇಡ, ಅವರು ನಮ್ಮವರೇ, ನಮ್ಮ ಗತೆನೆ, ನಿಂಗೆ ಇವತ್ತು ತಿಂಡಿ ತಿನ್ನಿಸ್ತಾರೆ ಅವರೇ ಅಂತ ಹೇಳ್ಬಿಟ್ಟು ಅಂತಾರೆ. ಆದರೆ ಭಾಗ್ಯಗೆ ಅವಳ ಎಲ್ಲ ಕುತಂತ್ರ ಗೊತ್ತಲ್ಲ, ಅದಕ್ಕೆ ಹುತ್ತು ಅಂತ ಉಗುಳ್ತಾಳೆ. ಈ ಕಡೆ ಭಾಗ್ಯ ಅಮ್ಮ ಮಲ್ಕೊಂಡಿರ್ತಾರೆ. ಈ ಕಡೆ ಭೂಮಿಕಾ ಮತ್ತು ಗೌತಮ್ ಕೂಡ ಮಲಗಿರ್ತಾರೆ. ಈ ಕಡೆ ಇವತ್ತು ಭಾಗ್ಯನ ರೂಮಲ್ಲಿ ಭಾಗ್ಯನ ಮಗಳು ಮಲಗಿರಲ್ಲ. ಹೀಗಾಗಿ ಇವಳು ಅದೇ ಚಾನ್ಸನ್ನು ಹಿಡ್ಕೊಂಡು, ಭಾಗ್ಯ, ನನ್ನ ಜೀವನಕ್ಕೆ ಮುಳುವಾಗಿದೆಯಾ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ವೇ, ನಿನ್ನ ಕೊಂದೇ ಕೊಲ್ತೀನಿ ಅಂತ ಹೇಳಿರ್ತಾರೆ. ಈ ಕಡೆ ಅಂತೂ ಶಕುಂತಲಾ ಮುಗ್ಸಕ್ಕಂತ ಬಂದಾಗ ಏನೇ ಹೊರಗಡೆ ಯಾರೇ ಆಚೆ ಬಂದ್ರೂ ಎಲ್ಲವನ್ನು ಪಿನ್ ಟು ಪಿನ್ ಹೇಳೋ ಹಾಗೆ ಲಕ್ಷ್ಮೀಕಾಂತನ ನೇಮಿಸಿರ್ತಾಳೆ ಶಕುಂತಲಾ. ಈ ಕಡೆ ಭಾಗ್ಯಮ್ಮನಿಗೆ ಇವಳು ಪಕ್ಕದಲ್ಲಿರುವ ದಿಮ್ಮನ ತಗೊಂಡು ಮುಖಕ್ಕೆ ಹತ್ತಕ್ತಿರ್ಬೇಕಾದ್ರೆ ಭಾಗ್ಯಗೆ ಒಂಥರ ಉಸಿರು ಕಟ್ಟಿದಂಗಾಗಿ ಜೀವ ಇನ್ನೇನು ಹೋಗುತ್ತೆ ಅನ್ನೋ ಆ ಸಿಚುವೇಶನ್ದಲ್ಲಿ ಒಂಥರ ಚೀರ್ತಾರೆ. ಆ ಚೀರಿದ ಸೌಂಡಿಗೆ ಗೌತಮ್ ಆಗಿರ್ಬೋದು, ಭೂಮಿಕಾ ಆಗಿರ್ಬೋದು, ಸುಧಾ ಆಗಿರ್ಬೋದು ಭಾಗ್ಯಮ್ಮನ ಇರೋ ಕಡೆ ಓಡೋಡಿ ಬರ್ತಿರ್ತಾರೆ. ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ. ಅಂತೂ ಕೊನೆಯದಾಗಿ ಶಕುಂತಲಾ ನಿಜರೂಪನ ಬಣ್ಣನ ಬಯಲಾಗೋ ಸಂಚಿಕೆ ಇದಾಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ಭಾಗ್ಯ ಜೀವ ಹೋಗುತ್ತೆ ಅನ್ನೋ ಹಾಗೆ ಕಿರ್ಚ್ಕೊತಿರ್ಬೇಕಾದ್ರೆ ಗೌತಮ್ ಮತ್ತು ಭೂಮಿಕಾ ಸುಧಾ ಬಂದು, ಅಮ್ಮ ಯಾಕೋ ಏನಾದರೂ ಕೆಟ್ಟ ಕನಸು ಬಿದ್ದಿರಬೇಕು, ಅದಕ್ಕೆ ಈ ಥರ ಕಿರ್ಚ್ಕೊಂಡ್ರು ಅಂತ ಸುಮ್ಮನಾಗೋ ಹಾಗೆ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಈ ಕಡೆ ಶಕುಂತಲಾ ಇಲ್ಲಿ ಹೇಳಿರ್ತಾನಲ್ಲ, ಫೋನ್ ಹಚ್ಬಿಟ್ಟು ಅಂತೂ ಇಲ್ಲಿ ಶಕುಂತಲಾಗೆ ನೀನು ಇರೋ ಕಡೆನೇ ಬರ್ತಿದ್ದಾರೆ ಅಂದಾಗ ಅಲ್ಲಿ ಬೇಗನೆ ಶಕುಂತಲಾ ಹೋಗ್ಬಿಟ್ಟು ಕರ್ಟನ್ ಪಕ್ಕದಲ್ಲೇ ಆಡ್ಕೋತಾರೆ. ಈ ಕಡೆ ಭೂಮಿ ಮತ್ತು ಸುಧಾ ಮತ್ತು ಗೌತಮ್ ಬಂದಿರ್ತಾರಲ್ಲ, ಅವರೆಲ್ಲ ಅಮ್ಮ ಏನಾಯ್ತಮ್ಮ ಏನಾಯ್ತು ಉಸಿರು ಕಡ್ದಂಗೆ ಆಯ್ತು ಅಂತ ಸುಧಾ ನೀರು ಕುಡಿಸ್ತಾಳೆ. ಹೇಗೋ ಕೂಲ್ ಮಾಡಿ ಅಮ್ಮನ ಮಲಗಿಸ್ತಾರೆ. ಈ ಕಡೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ ಶಕುಂತಲಾ. ಅಯ್ಯೋ ದೇವ್ರೆ, ದೇವ್ರ ಪುಣ್ಯಕ್ಕೆ ನಾನು ಹೇಗೋ ಬಚಾವಾದೆ ಅಂತ ಹೇಳ್ಬಿಟ್ಟು ಕರ್ಟನ್ ಪಕ್ಕದಲ್ಲಿರುವಂಥ ಆಕೆ ಆಚೆ ಬಂದುಬಿಡ್ತಾಳೆ. ಆಚೆ ಬಂದುಬಿಟ್ಟು ಇನ್ನೇನು ಓಡೋಗ್ತಿರ್ತಾಳೆ. ಭೂಮಿಕಾ ಬೇರೆ ನೀರು ಕುಡಿಯೋಕ್ಕಂತ ಬಂದಿರ್ತಾರೆ. ಆಗ ಇವಳು ಓಡೋಗ್ತಿರೋದನ್ನ ನೋಡಿ ಭೂಮಿಕಾ ಅಲ್ಲಿರೋ ಪಕ್ಕದಲ್ಲಿರುವಂಥ ಒಂದು ದೊಡ್ಡ ಕೋಲ್ನ ತೊಗೊಂಡು ಎಸೆದು ಬಿಡ್ತಾರೆ. ಮಾಡೋಕ್ಕೆ ಬಂದಂಥ ಭಾಗ್ಯನ ಈಗ ಶಕುಂತಲಾ ಸಿಕ್ಕಿಬಿದ್ದಿದ್ದಾಳೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.